ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ವರ್ಷಕ್ಕೆ ಒಂದಾದರೂ ಸರಿ ಸಣ್ಣ ಪುಟ್ಟ ಒಡವೆಗಳನ್ನ ತೊಗೊತಾನೆ ಇರಬೇಕು, ಬೆಳ್ಳಿ ಸಾಮಾನುಗಳನ್ನ ತೊಗೊತಾನೆ ಇರಬೇಕು ಅಂತ ತುಂಬಾ ಆಸೆ ಇರುತ್ತೆ. ಅಂಥ ಆಸೆ ಎಲ್ಲ ಯಾರಿಗಿರೋದಿಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ. ಆ ಆಸೆಗಳನ್ನು ಈಡೇರಿಸಿಕೊಳ್ಳುವಂಥ ತುಂಬಾ ಸುಲಭವಾದಂಥ ಒಂದಿಷ್ಟು ಟಿಪ್ಸ್ಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೀರೆ ಮತ್ತು ಒಡವೆಗಳು ಬೇಡ ಅಂದರೂ ಕೂಡ ನಮಗೆ ಬಂದು ಸೇರಬೇಕು. ತುಂಬ ಜನ 100% ಲೇಡೀಸ್ಗಳು ಮನಿ ಸೇವಿಂಗ್ಸ್ ಮಾಡೋದು ಈ ಒಂದು ಕಾರಣಕ್ಕೇ. ಒಳ್ಳೊಳ್ಳೆ ಸೀರೆಗಳನ್ನು ತೊಗೋಬೇಕು, ಬಟ್ಟೆಗಳನ್ನು ತೊಗೋಬೇಕು, ಯಾವುದಕ್ಕೂ ಹಸ್ಬೆಂಡ್ನ ಕೇಳಬಾರ್ದು ಅನ್ನೋ ಒಂದು ಉದ್ದೇಶದಿಂದ ತುಂಬಾ ಎಲ್ಲ ಲೇಡೀಸ್ಗಳು ಕೂಡ ಮನಿ ಸೇವಿಂಗ್ಸ್ನ ಮಾಡ್ತಾ ಇರ್ತಾರೆ. ಹಸ್ಬೆಂಡ್ ಕೂಡ ಅಷ್ಟೇ ಮನೆಯಲ್ಲಿ ಇವಾಗ ಫ್ಯಾಮಿಲಿ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ಬರ್ತ್ಡೇ, ಆ್ಯನಿವರ್ಸರಿ, ಹಬ್ಬ ಹರಿದಿನ ಅಂತ ಒಂದೇ ಒಂದು ಸೀರೆ ಕೊಡಿಸ್ರಿ ಅಂತ ಕೇಳಿದ್ರೆ ಅವರು ಹೇಳ್ತಾರೆ. ಕಾಮನಾಗಿ ಎಲ್ಲ ಹಸ್ಬೆಂಡ್ ಕೂಡ ಹೇಳೋದು, ಬೀರು ತುಂಬ ಇರೋದೆಲ್ಲ ನಿಂದೆ ತಾನೇ ಸೀರೆಗಳು, ಮೊದಲು ಅದನ್ನೆಲ್ಲ ಹುಡ್ಕೊಂಡು ಹರಿದಾಕು, ಆಮೇಲೆ ನಿನಗೆ ಬೇರೆ ಸೀರೆ ಕೊಡಿಸ್ತೀನಿ ಅಂತ ಹೇಳ್ತಾರೆ. ನಿಜ ತಾನೇ ಇದೆಲ್ಲ? ಯಾರೆಲ್ಲ ಈ ರೀತಿ ಹೇಳ್ತಾರೆ ಮನೆಯಲ್ಲಿ ಈಗಲೇ ಫಟಾಫಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆದರೆ ಅವ್ರು ಹೀಗೆ ಹೇಳ್ತಾರೆ ಅಂತ ನಾವು ಬಿಟ್ಬಿಡ್ತೀವ? ಇಲ್ಲ ಅಲ್ವಾ? ಯಾವುದೇ ಹೊಸ ಸೀರೆ ಬಂದರೂ ಮೊದಲು ಹೋಗಿ ತೊಗೋಬೇಕು. ಆಮೇಲೆ ಹೋಗ್ತಾ ಅದು ಕ್ವಾಲಿಟಿನೂ ಕಮ್ಮಿ ಆಗಿಬಿಡುತ್ತೆ, ಬೆಲೆನೂ ಕಮ್ಮಿ ಆಗುತ್ತೆ. ಆಮೇಲೆ ನಮಗೂ ಕೂಡ ಇಷ್ಟ ಆಗೋದಿಲ್ಲ. ಎಲ್ಲರೂ ಉಡೋದಕ್ಕಿಂತ ಮುಂಚೆ ನಾವು ಉಡ್ಕೋಬೇಕು. 4 ಜನರ ಮುದ್ದೆ ನಾವೇ ಎದ್ದು ಕಾಣಬೇಕು. ಪ್ರತಿಯೊಬ್ಬ ಲೇಡೀಸ್ಗೂ ಕೂಡ ಈ ರೀತಿ ಆಸೆ ಇದ್ದೇ ಇರುತ್ತೆ. ಆವಾಗಲೂ ಅಷ್ಟೇ, ಏನಾದರೂ ಮನೆಗೆ ವಸ್ತುಗಳನ್ನು ತೊಗೋಬೇಕು ಅಂತ ಅಂದರೆ ಒಂದು ಒಳ್ಳೆ ದಿನ ನೋಡಿಬಿಟ್ಟು ತೊಗೋಬೇಕು. ಆ ದಿನ ಯಾವುದು ಗೊತ್ತಾ? ಈಗ ನೀವು ಕ್ಯಾಲೆಂಡರ್ನಲ್ಲಿ ಇವತ್ತೇ ಸರ್ಚ್ ಮಾಡಿ, ಪುಷ್ಯ ನಕ್ಷತ್ರ ಯಾವ ದಿನ ಇರುತ್ತೆ ಅಂಥ ದಿನ ನೀವು ಸೀರೆನೋ ಅಥವಾ ವಸ್ತುಗಳನ್ನು ತಂದರೆ ಅದು ನಮಗೆ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪುಷ್ಯ ನಕ್ಷತ್ರ ಗುರುವಾರ ಅಥವಾ ಭಾನುವಾರ ಬಂದಿದ್ದರೂ ಇನ್ನೂ ಒಳ್ಳೆಯದೇ. ಬರೀ ನಾವು ಸೀರೆ ಮತ್ತು ಒಡವೆನೇ ಅಂತಲೇ ಅಲ್ಲ, ಯಾವುದೇ ವಸ್ತು ಆಗಿರ್ಬೋದು, ಗಿಡ ಆಗಿರ್ಬೋದು, ಏನೇ ಆಗಿರ್ಬೋದು, ಪೂಜಾ ಸಾಮಾನುಗಳೇ ಆಗಿರ್ಬೋದು, ಬೆಳ್ಳಿ ಸಾಮಾನುಗಳೇ ಆಗಿರ್ಬೋದು, ಒಡವೆ ತರ್ತೀರಾ ಅವತ್ತಿನ ದಿವಸ ನೀವು ಏನೇ ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ಅದ್ರ ಫಲ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೋಸ್ಕರ ಪುಷ್ಯ ನಕ್ಷತ್ರ ಭಾನುವಾರ ಅಥವಾ ಗುರುವಾರ ಬಂದರೆ ತುಂಬಾ ಶ್ರೇಷ್ಠ. ಅವತ್ತಿನ ದಿನ ಯಾವುದಾದ್ರೂ ಸರಿ ಒಂದು ಒಳ್ಳೆ ಕೆಲಸನ ಮಾಡಿ, ಒಳ್ಳೆಯದೇ ಆಗುತ್ತೆ. ಇನ್ನು ಇವಾಗ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋದು ಅಥವಾ ಅವರ ಅಡ್ಮಿಷನ್ ಮಾಡೋದು, ಅಥವಾ ನೀವು ಯಾವುದಾದ್ರೂ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಅಂದರೆ, ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ನೇ ತೊಗೊಳ್ಳಿ, ಅದನ್ನು ನೀವು ಶುರು ಮಾಡ್ತೀರಾ ಅಂತ ಅಂದರೂ ಕೂಡ ಈ ದಿನ ಶುರು ಮಾಡಿ ನೋಡಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ಈ ಥರ ಹೊಸ ಬಟ್ಟೆ, ಹೊಸ ಒಡವೆಗಳನ್ನು ತೊಗೊಂಡಾಗ ಮೊದಲು ನಾವು ಏನು ಕೆಲಸ ಮಾಡಬೇಕು ಗೊತ್ತಾ? ಸಾಮಾನ್ಯವಾಗಿ ನೋಡಿ, ನಾವು ಎಲ್ಲ ಚೆನ್ನಾಗಿ ಅಲಂಕಾರನ ಮಾಡಿಕೊಂಡಾಗ ನಮ್ಮನ್ನು ನೋಡಿ ಖುಷಿ ಪಡೋರು ಯಾರು ಹೇಳಿ? ಅಮ್ಮ ತಾನೇ. ನಮ್ಮ ಮಕ್ಕಳು ಚಿಕ್ಕವರೇ ಆಗಿರಲಿ ಅಥವಾ ದೊಡ್ಡವರೇ ಆಗಿರಲಿ, ವಯಸ್ಸಿಗೆ ಬಂದಿರೋ ಮಕ್ಕಳು ಅಷ್ಟೇ, ಪುಟ್ಟ ಮಕ್ಕಳಾದರೂ ಅಷ್ಟೇ, ಅವ್ರಿಗೆ ಚೆನ್ನಾಗಿ ಕಾಣಿಸುವಂಥ ಬಟ್ಟೆ ಆಗಿರ್ಬೋದು, ಒಡವೆಗಳೇ ಆಗಿರ್ಬೋದು, ಎಲ್ಲನೂ ಹಾಕ್ಬಿಟ್ಟು ಅವ್ರಿಗೆ ಅಲಂಕಾರ ಮಾಡಿ ನೋಡಿ ಖುಷಿ ಪಡೋದೇ ತಾಯಿನೇ. ಇದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ಅಂದರೆ, ಮೊದಲು ನಾವು ಯಾವುದಾದ್ರೂ ಸೀರೆ ತೊಗೊಂಡು ಒಡವೆ ತೊಗೊಂಡಾಗ ಅದನ್ನು ಹಾಕ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕು. ಹಬ್ಬಕ್ಕೆ ಅಂತ ತೊಗೊಂಡಿದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಮತ್ತು ಬರ್ತ್ಡೇಗಳಿಗೆ ಅಂತ ತೊಗೊಂಡ್ರು ಕೂಡ ಬರ್ತ್ಡೇ ದಿವಸನೂ ಅಷ್ಟೇ ನಾವು ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ಇದನ್ನೆಲ್ಲ ಹೊರತುಪಡಿಸಿ ಸುಮ್ಮನೆ ಹೀಗೆ ಎಲ್ಲೋ ಹೋಗಿರ್ತೀವಿ, ಅಲ್ಲಿ ಹೋದಾಗ ಯಾವುದೋ ಸೀರೆ ಇಷ್ಟ ಆಗಿರುತ್ತೆ, ತೊಗೊಂಡು ಬಂದಿರ್ತೀವಿ. ನೋಡೋಣ ಯಾವಾಗಲಾದರೂ ಮುಂದಕ್ಕೆ ಹಾಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಹಾಗೇ ಎತ್ತಿಟ್ಬಿಟ್ಟಿರ್ತೀವಿ. ಈ ರೀತಿಯೆಲ್ಲ ಇಡೋದಕ್ಕೆ ಹೋಗಬಾರ್ದು. ಯಾಕೆಂದರೆ ಅದನ್ನು ಮೊದಲು ಹುಡ್ಕೊಂಡು ಒಂದು ಒಳ್ಳೆ ದಿವಸ ಹುಡ್ಕೊಂಡು ಯಾವುದಾದ್ರೂ ಹೆಣ್ಣು ದೇವರ ದೇವಸ್ಥಾನಕ್ಕೆ ಅಥವಾ ಲಕ್ಷ್ಮೀ ದೇವಸ್ಥಾನಕ್ಕೆ, ಯಾವುದಾದ್ರೂ ಒಂದು ಹೆಣ್ಣು ದೇವರ ದೇವಸ್ಥಾನಕ್ಕೆ ನಿಮ್ಮ ಮನೆ ಹತ್ರನೇ ಇರ್ಬೋದು, ಆ ದೇವಸ್ಥಾನಕ್ಕೆ ಮೊದಲು ಹೋಗ್ಬಿಟ್ಟು ದೇವರಿಗೆ ತೋರಿಸ್ಕೊಂಡು ಬರಬೇಕು. ಏಕೆಂದರೆ ನಾವು ನಮ್ಮ ಅಮ್ಮಂದಿರು ನಮಗೆ ಒಂದು ಬಟ್ಟೆ ಆಗಿರ್ಬೋದು, ಒಡವೆನೇ ಆಗಿರ್ಬೋದು ಕೊಡಿಸಿರ್ತಾರೆ. ಅದನ್ನು ನಾವು ಹಾಕ್ಕೊಂಡು ಹೋಗಿ ಅದನ್ನು ನಾವು ತೋರಿಸಿದಾಗ ಎಷ್ಟು ಖುಷಿ ಪಡ್ತಾರೆ ಅಲ್ವಾ? ನಾನು ಕೊಡಿಸಿರೋ ಅಂಥದ್ದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನನ್ನ ಮಕ್ಕಳಿಗೆ ಅಂತ ತುಂಬಾ ಖುಷಿ ಪಡ್ತಾರೆ. ಅದೇ ರೀತಿ ದೇವರು ಅಷ್ಟೇ, ನಾವು ಕೇಳಿದ್ದನ್ನೆಲ್ಲ ನಮಗೆ ಎಲ್ಲನೂ ಕೊಡ್ತಾ ಇರುವಾಗ ಅದನ್ನು ನಾವು ಹಾಕ್ಕೊಂಡು ಹೋಗ್ಬಿಟ್ಟು ದೇವ್ರಿಗೆ ತೋರಿಸಿದಾಗ ತುಂಬಾ ಖುಷಿ ಆಗ್ತಾರೆ.
ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಹೇಳಿ, ಇನ್ನಷ್ಟು ನಿನಗೆ ಸೇರಲಿ ಅಂತ ಹೇಳಿ ಅವರು ಆಶೀರ್ವಾದವನ್ನು ಮಾಡ್ತಾರೆ. ಇದಂತೂ ನಿಜ. ತುಂಬ ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು ಕೂಡ. ಇಂತಹ ವಿಷಯಗಳನ್ನು ತಿಳ್ಕೊಂಡಾಗ, ಸ್ನೇಹಿತರ ಮೂಲಕ ನಾವು ತಿಳ್ಕೊಂಡಾಗ ತುಂಬಾ ನಮಗೂ ಕೂಡ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಶುಕ್ರವಾರ ಆಗಿರ್ಬೋದು, ಗುರುವಾರನೇ ಆಗಿರ್ಬೋದು, ಸಾಮಾನ್ಯವಾಗಿ ದೇವಿ ದೇವಸ್ಥಾನಗಳಿಗೆ ಶುಕ್ರವಾರ ಹೋದಾಗ ನೀವು ಹೊಸ ಸೀರೆನ ಹಾಕ್ಕೊಂಡು ಹೋಗಿ ತಾಯಿಗೆ ತೋರಿಸ್ಕೊಂಡು ಬರೋದು. ಹೊಸ ಸೀರೆ ತೊಗೊಂಡಿದ್ದೀನಿ ಅಥವಾ ಹೊಸ ಒಡವೆನ ತೊಗೊಂಡಿದ್ದೀನಿ, ಇನ್ನಷ್ಟು ನನಗೆ ಇದೇ ರೀತಿಯೇ ಸೇರ್ಲಮ್ಮ ಅಂತ ಕೇಳಿಕೊಂಡು ಆಶೀರ್ವಾದ ಮಾಡಮ್ಮ ಅಂತ ಹೇಳ್ಕೋಬೇಕು. ಇನ್ನು ಹೊಸ ಬಟ್ಟೆಗಳನ್ನು ದೇವಸ್ಥಾನಕ್ಕೆ ಮೊದಲು ದೇವಸ್ಥಾನಕ್ಕೆ ಹಾಕೊಂಡು ಹೋಗಿ ಆಮೇಲೆ ತೊಗೊಂಡು ಬಂದು ಇಟ್ಕೊಳ್ಳೋದ್ರಿಂದ, ಮತ್ತು ಇನ್ಯಾವುದಾದ್ರೂ ಫಂಕ್ಷನ್ಸ್ಗೆ ಆಗಿರ್ಬೋದು, ಯಾವುದಾದ್ರೂ ಒಂದು ಒಳ್ಳೆ ಕೆಲಸಗಳಿಗೆ ಆಗಿರ್ಬೋದು, ಅದನ್ನು ಹಾಕ್ಕೊಂಡು ಹೋಗೋದ್ರಿಂದ ನಾವು ಮಾಡುವಂಥ ಕೆಲಸ ಕೂಡ ಸಕ್ಸಸ್ ಆಗುತ್ತೆ. ನಾವು ಇದನ್ನೆಲ್ಲ ಏನೋ ಮಾಡ್ದಂಗೆ ಸುಮ್ಮನೆ ಯಾವಾಗಲಾದರೂ ಆವಾಗ ಎಲ್ಲೋ ಹೋಗಿರ್ತೀವಿ, ಒಂದು ಸಾವಿನ ಸುದ್ದಿನೇ ಬರ್ಬೋದು, ಅಥವಾ ಯಾವುದಾದ್ರೂ ಹಾಸ್ಪಿಟಲ್ನಲ್ಲಿ ಯಾರಾದರೂ ನೋಡೋದಕ್ಕೆ ಹೋಗ್ಬೋದು. ಆ ಥರ ಎಲ್ಲ ಆದಾಗ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಅಲ್ಲೆಲ್ಲ ಹೋಗಿ ಬಂದಿರ್ತೀವಿ. ಅದನ್ನು ಮತ್ತೆ ಇನ್ಯಾವುದಾದ್ರೂ ಕೆಲಸಕ್ಕೆ ಹಾಕ್ಕೊಂಡು ಹೋದಾಗ ಅದು ಅಷ್ಟು ಒಳ್ಳೆಯದಲ್ಲ ಅನ್ನೋ ಒಂದು ನನ್ನ ಭಾವನೆ. ಅಂದರೆ ಅಕಸ್ಮಾತಾಗಿ ನಾನು ಹೇಳ್ತಾ ಇರೋದು ಅಷ್ಟೇ. ಆದಷ್ಟು ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಹೋಗಬೇಕು. ಒಂದು ಪಾಸಿಟಿವ್ನೇ ನಾವು ಕೂಡ ಬೆಳೆಸ್ಕೊಂಡು ಹೋಗಬೇಕು. ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ ಅದೆಲ್ಲ ತಪ್ಪು ಅಂತಲೂ ಹೇಳೋದಿಲ್ಲ. ಇನ್ನೊಂದೇನು ಅಂದರೆ ಯಾವ್ಯಾವ ದಿನ ಹಾಕ್ಕೋಬೇಕು ಗೊತ್ತಾ? ಭಾನುವಾರ, ಬುಧವಾರ, ಗುರುವಾರ, ಶುಕ್ರವಾರ, ಈ ರೀತಿ ಇಂಥ ವಿಚಾರಗಳಲ್ಲಿ ನಾವು ಹೊಸ ಬಟ್ಟೆಗಳನ್ನು ಧರಿಸೋದ್ರಿಂದ ಅದರಿಂದ ನಮಗೆ ಹೆಚ್ಚಾಗಿ ಸೇರುತ್ತೆ. ಹಾಗೆ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ. ಕೆಲವೊಂದು ಸಲ ನೀವು ಅಂದ್ಕೊಂಡಿರ್ಬೋದು, ಬಟ್ಟೆನ ಒಣಗಾಕಿರ್ತೀವಿ, ಅದನ್ನು ಎತ್ಕೊಳ್ಳೋ ಸಮಯದಲ್ಲಿ ಹೇಗೋ ಅದು ಹರಿದೋಗಿರುತ್ತೆ, ಹಾಗೆ ಗೊತ್ತಿಲ್ಲದೇ ಕಿಡಿ ಬಿದ್ದಿರುತ್ತೆ. ಹಾಗೆ ಕಿಡಿ ಬಿದ್ದಿರುವ ಬಟ್ಟೆಗಳನ್ನು ಹಾಕೋಬಾರ್ದು ಅಂತ ಹೇಳ್ತಾರೆ. ಬೆಂಕಿ ಬಿದ್ದಿರುವ ಬಟ್ಟೆನೂ ಹಾಕೋಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ತುಂಬಾ ಇಷ್ಟಪಟ್ಟು ದುಡ್ಡು ಕೊಟ್ಟು ಕಾಸ್ಟ್ಲಿ ಬಟ್ಟೆನ ತೊಗೊಂಡಿರ್ತೀವಿ. ಈ ಥರ ಆವಾಗ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತಲ್ವ. ಇನ್ನು ಆಟೋ ಹತ್ತುವಾಗ, ಇಳಿವಾಗ, ಬಸ್ನಲ್ಲೂ ಕೂಡ ಹಾಗೆಯೇ ಹತ್ತೋವಾಗ, ಇಳಿವಾಗ ಎಲ್ಲೋ ತಾಕಿಸ್ಕೊಂಡು ಬಟ್ಟೆನ ಹರ್ತ್ಕೊಂಡಿರ್ತೀವಿ. ಇದೆಲ್ಲ ಎಷ್ಟು ಮನಸ್ಸಿಗೆ ನೋವಾಗುತ್ತಲ್ವ. ಇದಕ್ಕೋಸ್ಕರನೇ ಹೊಸ ಬಟ್ಟೆನ ತೊಗೊಂಡಾಗ ಇಂಥ ಕೆಲಸಗಳನ್ನು ಮಾಡಿಕೊಂಡ್ರೆ ಖಂಡಿತ ಇದು ತೊಂದರೆಗಳು ಏನೂ ಆಗೋದಿಲ್ಲ. ತುಂಬ ವರ್ಷ ನಮಗೆ ಬಾಳಿಕೆ ಕೂಡ ಬರುತ್ತೆ. ಮತ್ತು ಒಂದು ರೀತಿ ನಾವು ಆ ಬಟ್ಟೆ ಹಾಕ್ಕೊಂಡಾಗ ನಾವು ಕೂಡ ಒಂದು ರೀತಿ ಒಳ್ಳೆ ಪಾಸಿಟಿವ್ ಆಗಿರ್ತೀವಿ, ಖುಷಿಯಾಗಿರ್ತೀವಿ. ಇನ್ನು ದೇವರಿಗೆ ಗೆಜ್ಜೆ ವಸ್ತ್ರವನ್ನು ಯಾಕೆ ಹಾಕೋದು ಗೊತ್ತಾ? ಇದೇ ಕಾರಣಕ್ಕೇ. ನಾವು ಯಾವಾಗಲೂ ಪ್ರತಿ ಸಲ ನಾವು ಪೂಜಾ ಸಾಮಾನುಗಳನ್ನ ಕ್ಲೀನ್ ಮಾಡಿ ನಾವು ಪೂಜೆ ಮಾಡುವಾಗ ಎಲ್ಲದಕ್ಕೂ ಗೆಜ್ಜೆ ವಸ್ತ್ರವನ್ನು ಧರಿಸ್ತಾ ಬರ್ತೀವಿ. ಅಂದರೆ ಜೀವನದಲ್ಲಿ ದೇವರು ನಮಗೆ ಯಾವತ್ತೂ ಕೂಡ ಬಟ್ಟೆ ಬರೆಗೆ ಬರಬಾರ್ದು ಅಂತ. ಅಂದರೆ ಬಟ್ಟೆಗೆ ನಮಗೆ ಕಡಿಮೆನೇ ಮಾಡೋದಿಲ್ಲ. ಯಾವಾಗಲೂ ಅಷ್ಟೇ, ಮನೆಯಲ್ಲಿ ಇಡೋದಕ್ಕೆ ಜಾಗ ಇಲ್ಲ, ಎಷ್ಟು ಬಟ್ಟೆನ ತಂದು ತುಂಬ್ಕೊಂಡಿರ್ತೀಯ ಅಂತ ಮನೆಯಲ್ಲಿ ಹೇಳ್ತಾ ಇರ್ತಾರೆ. ಹಿಂದಿನ ಕಾಲದಲ್ಲಿ ಬಟ್ಟೆಗೆ ಅಷ್ಟೊಂದು ದುಡ್ಡು ಆಗ್ತಾ ಇರಲಿಲ್ಲ. ದುಡ್ಡು ಇದ್ದರೆ ಸೇರಿಸಿ ಇಟ್ಕೊಳ್ಳಿ, ಕಷ್ಟಕ್ಕಾಗುತ್ತೆ, ಬಟ್ಟೆಗೆಲ್ಲ ಸುರಿಬೇಡಿ ಅಂತ ಹೇಳ್ತಾ ಇದ್ರು. ಈಗಿನ ಕಾಲದಲ್ಲೆಲ್ಲ ಹೊಟ್ಟೆಗೆ ತಿಂತಾರೋ ಇಲ್ವೋ, ಆದರೆ ಬಟ್ಟೆ ಮಾತ್ರ ಚೆನ್ನಾಗಿ ಹಾಕ್ಕೋಬೇಕು ಅನ್ನೋ ಥರ ಮನುಷ್ಯನಿಗೆ ಬೆಲೆ ಕೊಡೋದು ಅಲ್ವಾ? ಈ ಮಾತನ್ನು ನಿಜ ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೋಸ್ಕರ ಇವಾಗಂತೂ ಬಟ್ಟೆನ ಚೆನ್ನಾಗಿರೋದೇ ಹಾಕ್ಕೊಳ್ಳೇಬೇಕು. ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನು ಅವನು ಹಾಕ್ಕೊಂಡಿರುವಂಥ ಬಟ್ಟೆಯಿಂದಲೇ ಅಳಿಯೋದು. ಅದಕ್ಕೋಸ್ಕರ ಬಟ್ಟೆಗಳು ಇಲ್ಲದೆ ಇರೋದಕ್ಕೆ ಆಗೋದಿಲ್ಲ. ತಕ್ಕ ಮಟ್ಟಿಗೆ ಆದರೂ ತೊಗೊಳ್ಳೇಬೇಕು. ತೊಗೊಳ್ಳೋದು ಕೂಡ ಒಳ್ಳೆ ದಿನ ನೋಡಿ ತೊಗೊಂಡು ಬರಬೇಕು, ಒಳ್ಳೆ ದಿನ ಹಾಕೋಬೇಕು, ಒಳ್ಳೆ ಕೆಲಸಕ್ಕೆ ಹಾಕೋಬೇಕು. ಇದನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಬಟ್ಟೆ ಆದರೂ ಸರಿ, ಅಥವಾ ಸೀರೆ ಆದರೂ ಸರಿ, ಅಥವಾ ಒಡವೆ ಆದರೂ ಸರಿ, ಅದು ನಿಮಗೆ ಸೇರ್ತಾ ಹೋಗುತ್ತೆ. ನಮ್ಮ ಚಾನಲ್ನಲ್ಲಿ ಏನೇ ಹೇಳಿದ್ರೂ ಕೂಡ ಅದು ಪೂಜೆಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಕೆಲವೊಂದು ನಾವು ಸಣ್ಣ ಸಣ್ಣ ತಪ್ಪಿನಿಂದನೇ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ. ಆದರೆ ಈ ರೀತಿ ಚಿಕ್ಕ ಚಿಕ್ಕ ಒಂದು ಕೆಲಸ, ಒಳ್ಳೊಳ್ಳೆ ಕೆಲಸ ಮಾಡೋದ್ರಿಂದ ಅದರಿಂದ ನಮಗೆ ಒಳ್ಳೆ ಫಲಗಳೇ ನಮಗೆ ಸಿಗುತ್ತೆ. ಇದು ತುಂಬಾ ಕಾಮನ್ ಆದಂಥ ವಿಷಯ ಅಂತಲೇ ಹೇಳ್ಬೋದು. ತೊಗೊಳ್ಳೋದನ್ನು ಒಳ್ಳೆ ದಿನ ತೊಗೋಬೇಕು, ಯಾವುದು ದಿನ ಅಂತ ನೋಡಿ ತೊಗೋಬೇಕು. ಮತ್ತು ಭಾನುವಾರ, ಬುಧವಾರ, ಗುರುವಾರ, ಶುಕ್ರವಾರ ಏನಾದರೂ ನವಮಿ ಇತ್ತು ಅಂದರೆ ಆ ದಿನ ಅಂತೂ ಹಾಕೊಳ್ಳೋದಕ್ಕೆ ಹೋಗಬಾರ್ದು. ಮತ್ತು ಅಮಾವಾಸ್ಯೆ, ಪೌರ್ಣಮಿ ಈ ಥರ ಇದ್ರೂ ಕೂಡ ಹಾಕೊಳ್ಳೋದಕ್ಕೆ ಹೋಗಬಾರ್ದು. ಇಂತಹ ದಿನ ಬಿಟ್ಟು ಪುಷ್ಯಮಿ ನಕ್ಷತ್ರ ಇತ್ತು ಅಂದರೆ ತುಂಬ ಒಳ್ಳೆಯದು, ಅಂತಹ ದಿನ ಹಾಕ್ಕೊಳ್ಬೋದು. ಆದಷ್ಟು ಶುಕ್ರವಾರ ಹಾಕಿದ್ರೆ ತುಂಬ ಒಳ್ಳೆಯದು.
ನೀವು ಯೋಚಿಸ್ಬೋದು, ಏನು ನಮ್ಮ ಮನೆ ಪಕ್ಕದಲ್ಲಿರುವಂಥ ದೇವಸ್ಥಾನಕ್ಕೇ ಚೆನ್ನಾಗಿರುವಂಥ ಸೀರೆನೇ ಹಾಕೊಂಡು ಹೋಗ್ಬೇಕಾ ಅಂತ ಯೋಚನೆ ಮಾಡಬೇಡಿ. ನಾವು ಎಷ್ಟು ಚೆನ್ನಾಗಿ ಒಂದು ಸೀರೆನ ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತೀವೋ ಆ ದೇವರು ಕೂಡ ಯಾವಾಗಲೂ ಹೀಗೇ ಇರು ಅಂತ ಅವರು ಆಶೀರ್ವಾದ ಮಾಡ್ತಾರೆ. ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲ ಅಂದರೆ ಪರವಾಗಿಲ್ಲ, ಇರೋದನ್ನು ಹಾಕ್ಕೊಳ್ಳೋದಕ್ಕೆ ಯಾಕೆ ನಾವು ಜಿಪುಣತನ ಮಾಡಬೇಕು? ನೀವೇ ಒಂದ್ಸಲ ಯೋಚನೆ ಮಾಡಿ. ಈ ಒಂದು ನಿಮಗೆ ಉಪಯುಕ್ತ ಮಾಹಿತಿ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.